ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ವರ್ಷ ಎಸ್ ಎಲ್ ಸಿ ಅಂಡ್ ಪಿ ಯು ಸಿ ವರ್ಷಕ್ಕೆ 3 ಪರೀಕ್ಷೆ ಕೂಡ ಮಾಡ್ತಾ ಇದ್ರು. ಅದನ್ನು ರದ್ದಾಗುತ್ತಾ ಅಂತ ಸಾಲು ಮಾಹಿತಿ ಕೂಡ ಬರ್ತಾ ಇದೆ. 3 ಪರೀಕ್ಷೆ ಕೂಡ ರದ್ದಾಗಬಹುದು. 3 ಪರೀಕ್ಷೆ ಇರೋದಿಲ್ಲವಾ, ಒಂದೇ ಪರೀಕ್ಷೆ ನಡೀತಿದೆಯಾ, ಇದರ ಬಗ್ಗೆ ಏನು ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ ಎಲ್ ಸಿ 3 ಪರೀಕ್ಷೆ, ಪಿ ಯು ಸಿ 3 ಪರೀಕ್ಷೆ ನೋಡಿದ್ರೆ ರಿಸಲ್ಟ್ ಕುಸಿತ ಆಗಿದೆ. ಈ ವರ್ಷ ಕೂಡ 3 ಪರೀಕ್ಷೆ ಮಾಡಿರೋ ಉದ್ದೇಶ ಕೂಡ ಫೇಲ್ ಆಗಿದೆ. ಸರ್ಕಾರ ಹೊಣೆ ಅಂತಾರೆ, ರಾಜ್ಯ ಸರ್ಕಾರ ಇದಕ್ಕೆ ಕಾರಣ ಅಂತಾರೆ. ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಮನವಿ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ವರ್ಷಕ್ಕೆ 3 ಪರೀಕ್ಷೆಗಳು ನಡೆದ್ರು. ಸತತ 2 ವರ್ಷದಿಂದ ಕೂಡ ಇದನ್ನ ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ ಸತತ 2 ವರ್ಷದಿಂದ ಮಾಡ್ತಾ ಇದ್ರೆ ಹೆಚ್ಚು ಜನ ಇನ್ನೂ ಕೂಡ ಫೇಲ್ ಆಗ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನೋಡೋದಾದ್ರೆ ಫಲಿತಾಂಶ ನೋಡೋದಾದ್ರೆ ಕಳೆದ ವರ್ಷದ ಈ ವರ್ಷದ ನೋಡೋದಾದ್ರೆ -7% ಕುಸಿತ ಆಗಿದೆ. ಬಿ ಗ್ರೇಡ್ಗೆ ಇಳಿದಿದೆ. ದ್ವಿತೀಯ ಪಿಯುಸಿ ಕೂಡ 5% ಆಗಿದೆ. ಇದು ವಿಪರ್ಯಾಸ. ಅಂದ್ರೆ ಇದಕ್ಕೆ ಸಾಕಷ್ಟು ಸರ್ಕಾರದ ಮಕ್ಕಳನ್ನೇ ಹೊಣೆ ಹಾಕ್ಸಿದೆ, ಸರ್ಕಾರನೇ ತಪ್ಪು ಮಾಡಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. 1 ರಿಂದ 9 ತರಗತಿ ಮಕ್ಕಳು ಸಾಧನೆ ಮಾಡಿರೋದು 10ನೇ ತರಗತಿ ಫಲಿತಾಂಶದ ಮೇಲೆ ಅದು ಪರಿಣಾಮ ಬೀಳುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಸಮೀಕ್ಷೆಗಳು ಕೂಡ ಕೊಟ್ಟಿದ್ದಾವೆ. ಇದನ್ನ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ ಮನೆ ಶಿಕ್ಷಣ ಸಚಿವರು. ಮಾಹಿತಿ ಪ್ರಕಾರ ನೋಡೋದಾದ್ರೆ PUC ಪರೀಕ್ಷೆಯ 1, 2, 3 ಪರೀಕ್ಷೆಯಲ್ಲಿ ಎಲ್ಲ ಕೂಡ ನೋಡಿದ್ರೆ ಈ ಬಾರಿ 2 ಪರೀಕ್ಷೆ ಫಲಿತಾಂಶಕ್ಕಿಂತ ಕಳೆದ ಬಾರಿ ಕಡಿಮೆ ಆಗಿರೋದು ಕೂಡ ಕಂಡು ಬರುತ್ತೆ. ಅಂದ್ರೆ 2023-24ರಲ್ಲಿ ಯಾವ ರೀತಿ ಇತ್ತು, ಈ ರೀತಿ ಯಾವ ರೀತಿ ಇತ್ತು ಅಂತ ಕಂಪೇರ್ ಕೂಡ ಮಾಡಿದ್ರೆ ಈ 3 ಪರೀಕ್ಷೆ ಮಾಡ್ತಿರೋದು ಈ ರೀತಿ ಡಿಲೇ, ಅಂದ್ರೆ ನಿಮ್ದು ಜಾಸ್ತಿ ಜನ ಫೇಲ್ ಆಗಿದ್ದಾರೆ ಅಂತ. ಕಳೆದ ಬಾರಿದು ಈ ವರ್ಷದ ಕಂಪೇರ್ ಕೂಡ ಮಾಡಿದ್ರೆ ಈಗ 3 ಪರೀಕ್ಷೆ ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ, ಇನ್ನು ಕೂಡ ಕುಸಿತ ಆಗಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಒಟ್ಟಾರೆ ಗ್ರೇಸ್ ಅಂಕ ನೀಡಿ ಸಾಕಷ್ಟು ಜನ ಪಾಸ್ ಮಾಡಿದ್ರು. ಬಟ್ ಈ ಬಾರಿ ಗ್ರೇಸ್ ಅಂಕ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಫೇಲ್ ಆಗಿದ್ದಾರೆ. ಈ ಬಾರಿ ನೋಡೋದಾದ್ರೆ 74.31 ರಿಸಲ್ಟ್ ಕೂಡ ಘೋಷಣೆ ಆಗಿದೆ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಆಗಿದೆ. ಗ್ರೇಸ್ ಅಂಕ ಕೂಡ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ರದ್ದು ಆಗಬಹುದು, ಆ ರೀತಿ ಮಾಹಿತಿ ಕೂಡ ಬಂದಿದೆ. ಸಿಂಪಲ್, ಕಳೆದ ಬಾರಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾವ ರೀತಿ ಮಾಡಿದ್ರು, ಬಟ್ ಈ ಬಾರಿ ಗ್ರೇಸ್ ಮಾರ್ಕ್ಸ್ ತೆಗೆದಿದ್ದಾರೆ. ಗ್ರೇಸ್ ಮಾರ್ಕ್ಸ್ ತೆಗೆದಿದ್ರು ಓಕೆ, ರಿಸಲ್ಟ್ ಡೌನ್ ಆಗುತ್ತೆ ಓಕೆ, ಬಟ್ ಈ ರೀತಿ 3 ಪರೀಕ್ಷೆ ಕೂಡ ಮಾಡಿದ್ರು ಕೂಡ ರಿಸಲ್ಟ್